ಮಾನವೀಯ ಮೌಲ್ಯಗಳನ್ನೊಳಗೊಂಡ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕಾರ್ಕಳದ ಪತ್ರಕರ್ತರ ಸಂಘ ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ನೀವು ಏನಾದರೂ ಬಂದು ಸ್ವಲ್ಪ ಮಾತಾಡಬೇಕು ಅಂತ ನಮ್ಮ ಶರೀಫ್ ಸಾಹೇಬರು ಹೇಳಿದರು. ನಮ್ಮದ್ದು ಬಹುಶಃ ಮಾತಾಡಿಯೂ ಆಗಿದೆ, ಬರೆದದ್ದು ಆಗಿದೆ, ಬರೆದದ್ದಕ್ಕೆ ಬಯಸಿಕೊಂಡದ್ದು ಆಗಿದೆ. ಹೀಗೆ ಎಲ್ಲ ಆಗಿ ಮುಗಿದ ಈ ಅವಧಿಯಲ್ಲಿ ಇಂಥ ಒಂದು ಯುವ ಸಮೂಹದ ನಡುವೆ ನಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಬಹುಶಃ ನನ್ನ ಅಥವಾ ನಮ್ಮ ಪ್ರಾಯ ಯಾವತ್ತೂ ಅಡ್ಡಿ ಬರುವುದಿಲ್ಲ ಅಂತ ಭಾವಿಸಿಕೊಂಡು ಅವರು ಹೇಳಿದ್ದಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ. ಬಂಧುಗಳೇ, ಈಗಾಗಲೇ ನಮ್ಮ ಭಟ್ರು ಪ್ರಜಾವಾಣಿಯವರು ಭಾಳ ಅರ್ಥಪೂರ್ಣವಾಗಿ ಹೇಳಿದರು. ಏನು ನಾನು ಹೇಳಬೇಕಿತ್ತು ಅದನ್ನು ಅವ್ರು ಹೇಳಿಬಿಟ್ಟಾಗಿದೆ. ಅದರೊಂದಿಗೆ ಅದನ್ನು ಬಿಟ್ಟುಬಿಡ್ತೇನೆ ನಾನು. ಈ ದೇಶದ ಭವಿಷ್ಯವನ್ನು ನಿರೂಪಿಸುವ ಹೊಣೆಗಾರಿಕೆ ಇರುವಂಥದ್ದು ಮೊಟ್ಟ ಮೊದಲಿಗೆ ಪತ್ರಕರ್ತರಿಗೆ. ಏನು, ಈ ದೇಶದ ಭವಿಷ್ಯವನ್ನು ನಿರ್ಮಿಸತಕ್ಕಂತಹ, ಭವಿಷ್ಯಕ್ಕೆ ತಳಹದಿಯನ್ನು ಹಾಕಬೇಕಾದಂಥ ಹೊಣೆಗಾರಿಕೆ ಇವತ್ತು ಇರುವುದೇ ಆಗಿದ್ದಲ್ಲಿ ಅದು ಈ ದೇಶದ ಸಂವಿಧಾನದ 4ನೇ ಕಂಬವಾಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮಗಳಿಗೆ, ಅದರ ವರದಿಗಾರರಿಗೆ, ಅದರ ಸಂಪಾದಕರಿಗೆ. ಅದನ್ನು ಬಿಟ್ಟಾಗ ಈ ದೇಶದ ಭವಿಷ್ಯತ್ತನ್ನು ನಿರೂಪಿಸಬಲ್ಲವರಲ್ಲ, ಈ ದೇಶದ ಭವಿಷ್ಯತ್ತೇ ಆಗಿರುವಂತಹ ನಮ್ಮ ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯತ್ತು ಆಗಬೇಕಾದರೆ, ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯತ್ತನ್ನು ನಿರ್ಮಿಸಬಲ್ಲವರಾಗಬೇಕಾದರೆ ಮೊದಲು ಪತ್ರಿಕಾ ಮಾಧ್ಯಮ ಜಾಗೃತವಾಗಬೇಕು. ಪತ್ರಿಕೆಗಳು ಈ ಯುವ ಸಂಘ ಏನುಂಟು, ಯುವ ಜನಸ್ತೋಮ ಏನುಂಟು ಅದನ್ನು ಜಾಗೃತಗೊಳಿಸ್ತಕ್ಕಂತಹ, ಅವರಲ್ಲಿ ಪರಿಪೂರ್ಣವಾದಂಥ ಸಾಮಾಜಿಕ ಚಿಂತನೆಯನ್ನು ಸೃಷ್ಟಿ ಮಾಡತಕ್ಕಂತಹ, ಸಾಂವಿಧಾನಿಕ ಜ್ಞಾನವನ್ನು ಅವರಿಗೆ ಕೊಡಬೇಕಾದಂತಹ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ಆ ಕೆಲಸವನ್ನು ಪತ್ರಿಕಾ ಮಾಧ್ಯಮಗಳು ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಾನು ಈಗಾಗಲೇ ಹೇಳಿದ ಹಾಗೆ ಸಂವಿಧಾನದ 4ನೇ ಕಂಬ ಯಾಕೆ ಆಗಿದೆ ಅಂತೇಳಿದರೆ, ಬಹುಶಃ ಅಧಿಕೃತವಾಗಿ ನಮ್ಮ ಸಂವಿಧಾನಕ್ಕೆ ಇರುವುದು 3 ಕಂಬ. ಆದ್ದರಿಂದ ಸಂವಿಧಾನ ಕೆಲವು ಸಲ ವಾಲುತ್ತಾ ಉಂಟು. ಇವತ್ತು ಏನಾಗ್ತಾ ಉಂಟು, ಸಂವಿಧಾನ ಸ್ವಲ್ಪ ವಾಲುತ್ತಾ ಉಂಟು. ಬಹುಶಃ ವರ್ತಮಾನದಲ್ಲಿ ನಾವು ಈವರೆಗೂ ಕೂಡ ಹೇಳಿಕೊಂಡು ಬಂದದ್ದು ಮಾಧ್ಯಮಗಳು ಸಂವಿಧಾನದ 4ನೇ ಕಂಬ ಅಂತ, ಸ್ತಂಭ ಅಂತ. ಆದರೆ ಸಂವಿಧಾನದ 4ನೇ ಕಂಬವಾಗಿ ತಮ್ಮ ಸ್ವರೂಪವನ್ನು ಜನಮಾನಸಕ್ಕೆ ತಲುಪಿಸತಕ್ಕಂಥ ಕೆಲಸವನ್ನು ವರ್ತಮಾನದಲ್ಲಿ ಪತ್ರಿಕೆಗಳು ಮಾಡುತ್ತಾ ಇವೆ. ಆ ಪತ್ರಿಕೆಗಳ ಜಾಗೃತಿ, ಆ ಪತ್ರಿಕೆಗಳು ಸೃಷ್ಟಿ ಮಾಡಿದಂಥ ಜಾಗೃತಿ ಕಾರ್ಯಕ್ರಮಗಳೇನುಂಟು ಅದು ಇವತ್ತು ಈ ದೇಶದ ಯುವ ಪ್ರತಿಭೆಗಳನ್ನು ಸಂವಿಧಾನವನ್ನು ಎತ್ತಿ ಹಿಡಿಯಬೇಕು ಎನ್ನತಕ್ಕಂಥ ಹೊಣೆಗಾರಿಕೆಯನ್ನು ಹೊತ್ತು ಸಂವಿಧಾನಕ್ಕಾಗಿ ಹೋರಾಟ ಮಾಡತಕ್ಕಂಥ ಒಂದು ಶಕ್ತಿಯನ್ನು ನೀಡಿವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ಪತ್ರಿಕೆ ಮತ್ತು ವಿದ್ಯಾರ್ಥಿಗಳು ಇವರೊಳಗಿರಬಹುದಾದಂಥ ಸಂಬಂಧವೇನು ಎಂದು ನಾವು ಪ್ರಶ್ನಿಸಿದಾಗ ಇದನ್ನು ನಾನು ಭಾಳಷ್ಟು ಕಡೆಗಳಲ್ಲಿ ಹೇಳಿದ್ದೇನೆ. ಮುಖ್ಯವಾಗಿ ಯುವ ಪ್ರತಿಭೆಗಳಿಗೆ ಇವತ್ತು ಬೇಕಾದದ್ದು ಮಾಹಿತಿ ಜ್ಞಾನ. ಇದು ಅತೀ ಮುಖ್ಯ. ಈ ಮಾಹಿತಿ ಜ್ಞಾನದೊಂದಿಗೆ ಎರಡನೆಯದ್ದಾಗಿ ಭಾಷಾಜ್ಞಾನ ಮತ್ತು ಮಾಹಿತಿ ಜ್ಞಾನಗಳು ಎರಡಿದ್ದರೆ ಸಾಕಾಗುವುದಿಲ್ಲ. ಸಮಾಜದ ಸಾಮಾನ್ಯ ಜ್ಞಾನ, ಸಾಮಾಜಿಕ ಚಿಂತನೆ ವಿದ್ಯಾರ್ಥಿಗಳಲ್ಲಿ ಬರಬೇಕು. 4ನೇದ್ದಾಗಿ ವೈಜ್ಞಾನಿಕ ಮನೋಭಾವ, ವೈಜ್ಞಾನಿಕ ಚಿಂತನೆ ಅವರಲ್ಲಿ ಒಡಮೂಡಬೇಕು ಮತ್ತು ವೈಚಾರಿಕ ಮನೋಭಾವ ವಿದ್ಯಾರ್ಥಿಗಳಲ್ಲಿ ನೆಲೆಗೊಳ್ಳಬೇಕು.
ಈ ಕೆಲಸವನ್ನು ಇವತ್ತು ಮಾಧ್ಯಮಗಳು ಮಾಡುತ್ತಿವೆ, ಮಾಡಬೇಕಾಗಿದೆ ಎನ್ನತಕ್ಕಂಥ ಮಾತನ್ನು ಇವತ್ತು ನಾವೆಲ್ಲರೂ ಒಪ್ಪಿಕೊಳ್ಬೇಕಾಗಿದೆ. ಯಾಕಂತೇಳಿದರೆ ಇವತ್ತು ಬೆಳಿಗ್ಗೆ ಎದ್ದರೆ ಮೊಬೈಲ್, ರಾತ್ರಿ ಮಲಗುವಾಗ ಮೊಬೈಲ್. ಆ ಮೊಬೈಲನ್ನು ಬದಿಗಿಟ್ಟು ನಾವು ಇನ್ನೊಂದು ಮುಖಕ್ಕೆ ಬಂದರೆ ಗೋಡೆಯಲ್ಲಿ ಟಿ ವಿ ಆನ್ ಆಯಿತು, ಅಲ್ಲಿ ಬಂತು ಸುದ್ದಿ. ಇವತ್ತು ಗಫೂರ್ರವರು ಹೇಳಿದರು, ಒಂದು ಸುದ್ದಿ ಬಂತು. ಯಾವತ್ತೂ ನಾವು ಈ ಮಾತನ್ನು ಸ್ಪಷ್ಟವಾಗಿ ಅವಲೋಕನ ಮಾಡಿಕೊಳ್ಬೇಕಾಗ್ತದೆ. ಒಂದು ಟಿ ವಿ ವಾಹಿನಿಯಲ್ಲಿ ಬರತಕ್ಕಂಥ ಒಂದು ಸುದ್ದಿ ಸುಳ್ಳಾಗಿರ್ಬೋದು, ಒಂದು ಮೊಬೈಲ್ನಲ್ಲಿ ಬರತಕ್ಕಂಥ ಒಂದು ಸುಳ್ಳಾಗಿರ್ಬೋದು. ಅದನ್ನು ತಪ್ಪಿಸಿಕೊಳ್ಳತಕ್ಕಂಥ ಚಾಕಚಕ್ಯತೆ, ಸಾಂವಿಧಾನಿಕವಾದ ಕಾನೂನಾತ್ಮಕವಾದಂಥ ಶಕ್ತಿ ಅವರಿಗಿದೆ. ಒಂದು ಸುದ್ದಿಯನ್ನು ತಪ್ಪಿಸಿಕೊಳ್ಬೋದು. ಆದರೆ ಒಂದು ಪತ್ರಿಕೆಯಲ್ಲಿ ಬಂದಂಥ ಸುದ್ದಿ, ಆ ಪತ್ರಿಕೆಯ ಸುದ್ದಿ ಸಂಪಾದಕೀಯದಲ್ಲಿ ಪ್ರಚಲಿತವಾದಾಗ, ಸಂಪಾದಕೀಯದಲ್ಲಿ ಪ್ರಕಟಣೆಗೊಂಡಾಗ ಆ ಸತ್ಯವನ್ನು ಯಾವತ್ತೂ ಕೂಡ ಅಡಗಿಸಲಿಕ್ಕಾಗುವುದಿಲ್ಲ. ಒಂದು ವೇಳೆ ಅಲ್ಲಿ ಸುಳ್ಳು ಬರಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಆ ಸುದ್ದಿ ಸುಳ್ಳು ಆಗಿದ್ದಲ್ಲಿ ಕಾನೂನಾತ್ಮಕವಾದಂಥ ಕ್ರಮಗಳನ್ನು ಕೈಗೊಳ್ಳಬಹುದಾದಂಥ ಅವಕಾಶ ಉಂಟು. ಆ ನೆಲೆಯಲ್ಲಿ ಇವತ್ತು ಬಹುಶಃ ಇತ್ತೀಚಿನ 1-2 ವರ್ಷಗಳಿಂದ ಜನ ಈ ವಿದ್ಯುತ್ ಮಾಧ್ಯಮಗಳಿಂದ ದೂರ ಸರಿತು, ಈ ಮೊಬೈಲ್ಗಳಿಂದ ದೂರ ಸರಿತು, ಪತ್ರಿಕಾ ಮಾಧ್ಯಮದ ಕಡೆಗೆ ಸತ್ಯಶೋಧನೆಯ ನಿಮಿತ್ತವಾಗಿ ವಾಲುತ್ತಿದ್ದಾರೆ. ಪತ್ರಿಕಾ ಕ್ಷೇತ್ರ ಮತ್ತೆ ಜಿಗಿದೇಳುತ್ತಿದೆ ಎಂತಕ್ಕಂಥ ಮಾತನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಮಾಹಿತಿ ಮಾಧ್ಯಮದಲ್ಲಿ ಯಾವ ರೀತಿಯ ಮಾಹಿತಿಗಳು ನಿಮಗೆ ಬರ್ತದೆ? ಬೇರೆ ಬೇರೆ ಮಾಹಿತಿಗಳು, ಈ ದೇಶದ ಮಾಹಿತಿ, ರಾಜ್ಯದ ಮಾಹಿತಿ, ಜಿಲ್ಲೆಯ ಮಾಹಿತಿ, ಗ್ರಾಮಾಂತರ ಪರಿಸರಗಳ ಮಾಹಿತಿ ನಿಮಗೆ ಪತ್ರಿಕೆಗಳನ್ನು ಓದುವಾಗ ಸಿಗ್ತದೆ. ಆ ಮಾಹಿತಿಯಲ್ಲಿ ನಿಮಗೆ ಪೂರಕವಾದದ್ದು ಏನಾದರೂ ಇರ್ಬೋದು, ನಿಮಗೆ ಅನುಕೂಲಕರವಾದಂಥ ವಿಚಾರಗಳು ಆ ಮಾಹಿತಿಗಳಲ್ಲಿ ಇರ್ಬೋದು. ಅದನ್ನು ನೀವು ವಿದ್ಯಾರ್ಜನೆಯ ದೆಸೆಯಲ್ಲಿ ನಿಮಗೆ ಪೂರಕವಾಗಿ ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಮುಖ್ಯವಾಗಿ ಪತ್ರಿಕೆಗಳನ್ನು ನೀವು ಕನಿಷ್ಠ ಒಂದು ಪತ್ರಿಕೆಯನ್ನಾದರೂ ಬೆಳಿಗ್ಗೆ ಅಥವಾ ಸಂಜೆ ಓದುವುದರಿಂದ ನಿಮ್ಮ ಸಾಮಾನ್ಯ ಜ್ಞಾನ ಹೆಚ್ಚಾಗ್ತದೆ. ಯಾಕಂತೇಳಿದರೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಒಳ್ಳೊಳ್ಳೆ ಲೇಖಕರು ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಲೇಖನಗಳನ್ನು ಬರೆಯುತ್ತಾರೆ, ಅಂಕಣಗಳನ್ನು ಬರೆಯುತ್ತಾರೆ. ಈ ಲೇಖನಗಳಿಗಿಂತಲೂ ಮುಖ್ಯವಾಗಿ ಅಂಕಣಗಳು ಬಹಳ ಸ್ತಬ್ಧವಾಗಿರುತ್ತವೆ ಮತ್ತು ಚೊಕ್ಕಟವಾಗಿ ಒಂದು ನಿರ್ದಿಷ್ಟವಾದಂಥ ಒಂದು ಪ್ಯಾರಾಗ್ರಾಫ್ಗಳಲ್ಲಿ, ನಿರ್ದಿಷ್ಟ ವಾಕ್ಯಗಳಲ್ಲಿ. ಆವಾಗ ನಮ್ಮ ಭಟ್ರು ಹೇಳಿದಾಗೆ, ಹೇಗೆ ಭಾಷಣ ಮಾಡುವಾಗ ಹೇಗೆ ವರ್ಣನೆ ಮಾಡಿದ್ರಲ್ಲ, ಅದೇ ರೀತಿ ಅದು ಪೇಪರ್ನಲ್ಲಿ ಬರುವಾಗ, ಅದು ಒಂದು ಅಂಕಣವಾಗಿ ಬರುವಾಗ ಅಲ್ಲಿ ಆ ವಿಚಾರದ ವಿಷಯ ಮಾತ್ರ ಇರುತ್ತದೆ. ಶಬ್ದದ ರೂಪದಲ್ಲಿ ವಿಚಾರ ಒಂದು ಶಬ್ದದ ರೂಪದಲ್ಲಿ ಅಂಕಣದಲ್ಲಿ ಪ್ರತಿಫಲನವಾಗ್ತದೆ. ನಿಮಗೆ ಪುರ್ಸೊತ್ತಿಲ್ಲ ಒಂದು ಅಂಕಣವನ್ನು, ಅಥವಾ ಈಗ SIR ಬರ್ತದೆ. SIRನ ಬಗ್ಗೆ ನಿಮಗೆ ಒಬ್ಬ ವಿದ್ಯಾರ್ಥಿ ದೆಸೆಯಲ್ಲಿ SIRನ ಬಗ್ಗೆ ಬೇಕಾದಷ್ಟು ದೊಡ್ಡ ದೊಡ್ಡ ಪುಸ್ತಕಗಳು ಬರ್ತವೆ ಇವೆ. ಆದರೆ ನಿಮಗೆ ಅದನ್ನು ಓದಲಿಕ್ಕೆ ಪುಸ್ತಕ ಸಾಧ್ಯವಿಲ್ಲ, ಪುರ್ಸೊತ್ತಿಲ್ಲ ನಿಮಗೆ ವಿದ್ಯಾರ್ಜನೆಯ ಅವಶ್ಯಕತೆ ಉಂಟು. ಪಠ್ಯಪುಸ್ತಕಗಳನ್ನು ಓದತಕ್ಕಂಥ ಆದ್ಯತೆಯು ಅವಶ್ಯಕತೆಯೂ ಉಂಟು. ಆ ನೆಲೆಯಲ್ಲಿ ನೀವು SIRನ ಬಗ್ಗೆ ಬರತಕ್ಕಂತಹ ಯಾವುದೇ ಒಂದು ಪತ್ರಿಕೆಯಲ್ಲಿ ಬರತಕ್ಕಂಥ ಒಂದು ಸಣ್ಣ ಅಂಕಣವನ್ನು ಓದಿದಾಗ ಅದು ನಮಗೆ SIR ಅಂದರೆ ಏನು, ಇದಕ್ಕೆ ಸಾಂವಿಧಾನಿಕ ನೆಲೆಗಟ್ಟು ಏನು, ವರ್ತಮಾನದಲ್ಲಿ ಅದು ಸಾಂವಿಧಾನಿಕ ನೆಲೆಗಟ್ಟಿನಲ್ಲಿ ನಡೆಯುತ್ತಿದೆಯೇ ಅಥವಾ ನಡೆಯುತ್ತಿಲ್ಲವೇ ಎನ್ನತಕ್ಕಂಥ ವಿಚಾರ ನಿಮ್ಮ ಗಮನಕ್ಕೆ ಬರ್ತದೆ. ಇದನ್ನು ನಾವು ಹೇಳ್ತೇವೆ ಸಾಮಾನ್ಯ ಜ್ಞಾನ ಅಂತ. ಇದು ಒಂದು ಉದಾಹರಣೆ ಕೊಟ್ಟದ್ದು. ಬೇರೆ ಬೇರೆ ರೀತಿಯಲ್ಲಿ ಈಗ ವಾತಾವರಣದ ಬಗ್ಗೆ ಯಾವ ರೀತಿಯ ವರ್ತಮಾನಗಳು ಬರ್ತವೆ, ಆ ವಾತಾವರಣಕ್ಕೆ ಒಪ್ಪತಕ್ಕಂತಹ ಹೊಂದಿಕೊಳ್ಳತಕ್ಕಂತಹ ನಮ್ಮ ಮನೋಭೂಮಿಕೆಯನ್ನು, ದೈಹಿಕ ಭೂಮಿಕೆಯನ್ನು ನಿರ್ಮಾಣ ಮಾಡತಕ್ಕಂಥ ಕರ್ತವ್ಯವನ್ನು ಅಥವಾ ಕೆಲಸವನ್ನು ನೀವು ಶಾಲೆ ಕಾಲೇಜುಗಳಿಗೆ ಹೋಗುವಾಗಲೇ ಮಾಡಲಿಕ್ಕಾಗ್ತದೆ. ಸಾಮಾನ್ಯ ಜ್ಞಾನ ಇದು ನಿಮ್ಮಲ್ಲಿ ಸಾಮಾಜಿಕ ಜಾಗೃತಿಯನ್ನು ಹುಟ್ಟುಹಾಕ್ತದೆ. ಈ ಯಾವಾಗ ವಿದ್ಯಾರ್ಜನೆಯ ದೆಸೆಯಲ್ಲಿ, ವಿದ್ಯಾರ್ಜನೆಯ ಅವಧಿಯಲ್ಲಿ
ನಿಮ್ಮಲ್ಲಿ ಸಾಮಾಜಿಕ ಜಾಗೃತಿ ಮೂಡುತ್ತದೆಯೋ ಆ ಸಾಮಾಜಿಕ ಜಾಗೃತಿ ನೀವು ದೊಡ್ಡವರಾದಾಗ ವಿಸ್ತೃತವಾಗಿ ಬೆಳೆದು ಈ ಸಮಾಜವನ್ನು, ಈ ದೇಶವನ್ನು, ಈ ಸಂವಿಧಾನವನ್ನು ಉಳಿಸಬಹುದಾದಂಥ ಹೊಣೆಗಾರಿಕೆಯನ್ನು ನಿಮಗೆ ಕೊಡ್ತದೆ. ಈ ಕೆಲಸವನ್ನು ಪತ್ರಿಕೆಗಳು ಮಾಡ್ತವೆ. ಇದನ್ನು ಸಾಮಾಜಿಕ ಜಾಗೃತಿ ಅಂತ ನಾವು ಹೇಳ್ತೇವೆ. ಈ ಎಲ್ಲವುಗಳಿಗಿಂತಲೂ ಮುಖ್ಯವಾಗಿ ನೀವು ಯಾಕೆ ಪತ್ರಿಕೆಗಳನ್ನು ಓದಬೇಕು ಅಂಥೇಳಿದರೆ, ಅತೀ ಪ್ರಮುಖವಾದ 2 ಅಂಶಗಳು ನಮ್ಮ ಕಣ್ಣ ಮುಂದೆ ಇವೆ. ಒಂದು ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕ ಚಿಂತನೆ. ಪತ್ರಿಕೆಗಳಲ್ಲಿ ಬೇರೆ ಬೇರೆ ಲೇಖನಗಳು ಬರ್ತವೆ, ವೈಜ್ಞಾನಿಕ ಮನೋಭಾವಗಳು ಬರ್ತವೆ. ವೈಜ್ಞಾನಿಕ ಮನೋಭಾವವನ್ನು ಹಿಡಿದಿಟ್ಟುಕೊಳ್ಳಬಲ್ಲಂತಹ, ವೈಜ್ಞಾನಿಕ ಭಾವನೆಗೆ ಪೂರಕವಾಗಿರತಕ್ಕಂಥ ಬೇಕಾದಷ್ಟು ಸುದ್ದಿಗಳು ಬರ್ತವೆ. ಒಂದು ಕಡೆಯಲ್ಲಿ ಒಬ್ಬನಿಗೆ ದರ್ಶನ ಬರ್ತಾ ಉಂಟು. ಆ ದರ್ಶನದ ಆಸ್ಮಿತೆ ಏನು? ಧಾರ್ಮಿಕ ನೆಲೆಯಲ್ಲಿ ಆ ಒಂದು ದರ್ಶನ ಅದರದ್ದೇ ಆದಂಥ ಆ ದರ್ಶನಕ್ಕೆ ಅದರದ್ದೇ ಆದಂಥ ಒಂದು ಶಕ್ತಿ ಉಂಟು, ಅದಕ್ಕೆ ಅದರದ್ದೇ ಆದಂಥ ಒಂದು ಆಸ್ಮಿತೆ ಉಂಟು, ಅದಕ್ಕೆ ಅದರದ್ದೇ ಆದಂಥ ಒಂದು ಜನಪದೀಯವಾದಂಥ ಶಕ್ತಿ ಉಂಟು. ಆದರೆ ನೀವು ಅದನ್ನು ಒಬ್ಬ ದರ್ಶನ ಬಂದು ಹೇಳ್ತಾನೆ, ನಿನ್ನ ಭವಿಷ್ಯತ್ತು ಹೀಗೆ ಅಂತ. ಹಾಗಾದರೆ ಆ ದರ್ಶನದ ಪಾತ್ರಿ ಅಥವಾ ಜ್ಯೋತಿಷ್ಯವೇ ಇನ್ಯಾವುದೇ ಇರಲಿ ಹೇಳಿದ್ದು ಸತ್ಯವೇ ಸುಳ್ಳೆ ಎನ್ನತಕ್ಕಂಥ ವಿಮರ್ಶೆಯನ್ನು ನಿಮಗೆ ಇಂಥ ಬೇಕಾದಷ್ಟು ಘಟನೆಗಳು ಪತ್ರಿಕೆಗಳ ಮೂಲಕ ಬರ್ತವೆ. ಅದನ್ನು ನೀವು ವಿಮರ್ಶಿಸಬೇಕಾಗ್ತದೆ. ಮುಖ್ಯವಾಗಿ ಪತ್ರಿಕೆ, ಈ ಎಲ್ಲ ವಿವರಗಳನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ನಾನು ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ. ಪತ್ರಿಕೆ ನಿಮ್ಮಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು, ವೈಜ್ಞಾನಿಕ ಚಿಂತನೆಯನ್ನು ಒಡಮೂಡ್ತದೆ. ಎಷ್ಟೋ ದಿವಸದ ಪ್ರತಿ ಪತ್ರಿಕೆಯಲ್ಲಿ, ಯಾವುದೇ ಪತ್ರಿಕೆ ನೀವು ನೋಡಿ, ದಿವಸಕ್ಕೆ 1-2 ಕೂಡ ಮೂಲಭೂತವಾದಿ ಚಿಂತನೆಗಳನ್ನು ಒಳಗೊಂಡಂಥ ಜನಪದೀಯ ಚಿಂತನೆಯಡಿಯಲ್ಲಿ ಮೂಡಿಬರತಕ್ಕಂತಹ ಸಾಮಾಜಿಕ ಘಟನೆಗಳು, ಸಾಮಾಜಿಕ ಸಂಘರ್ಷಗಳು ಇವೆಲ್ಲವೂ ಕೂಡ ನಮ್ಮಲ್ಲಿ ಕಂಡುಬರ್ತವೆ. ಇವೆಲ್ಲ ಯಾಕೆ ಅಂತೇಳಿದರೆ, ನಾವು ಈಗಿದ್ದಕ್ಕೆ ಸ್ಪಂದಿಸ್ತೇವೆ. ನಾವು ಪತ್ರಿಕೆಗಳಲ್ಲಿ ಬರತಕ್ಕಂಥ ಬೇರೆ ಬೇರೆ ಘಟನೆಗಳನ್ನು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ, ಸಾಮಾಜಿಕ ದೃಷ್ಟಿಕೋನದಲ್ಲಿ ನಾವು ನೋಡಿದರೆ ಇದು ಯಾಕೆ ಹೀಗಾಯಿತು ಎನ್ನತಕ್ಕಂತಹ ಒಂದು ಸತ್ಯ ನಮಗೆ ಅರಿವಾಗ್ತದೆ. ಉದಾಹರಣೆಗೆ ಮೊನ್ನೆ ಬಂಟ್ವಾಳದಲ್ಲಿ ಒಂದು ವಿಚಾರ ಆಯಿತು. ಒಬ್ಬಳನ್ನು ಕೊಂದ. ಇದು ಕೇವಲ ಒಬ್ಬಳನ್ನು ಕೊಂದ ಎನ್ನತಕ್ಕಂಥದ್ದಲ್ಲ, ವಿಚಾರ ಅಲ್ಲ. ಪತ್ರಿಕೆಗಳಲ್ಲಿ ನೀವು ಓದ್ತೀರಿ, ಅದನ್ನು ನೀವು ಕುಳಿತುಕೊಳ್ತೀರಿ, ಯೋಚನೆ ಮಾಡ್ತೀರಿ, ಯಾಕೆ ಹೀಗಾಯಿತು, ಯಾರದ್ದು ತಪ್ಪು? ಕೆಲವರು ಹೇಳ್ತಾರೆ ಆ ಕೊಂದ ಹುಡುಗನ ತಪ್ಪು ಅಂತ ಹೇಳ್ಬೋದು, ಇನ್ನೊಬ್ಬರು ಸತ್ತವಳದ್ದೇ ತಪ್ಪು ಅಂತ ಹೇಳ್ಬೋದು. ಹಾಗಾದರೆ ತಪ್ಪು ಯಾರದ್ದು? ಇದು ವೈಜ್ಞಾನಿಕ ಚಿಂತನೆ, ಇದನ್ನೇ ನಾವು ಸಾಮಾಜಿಕ ಚಿಂತನೆ ಅಂತ ಹೇಳ್ತೇವೆ. ಯಾಕಾಯಿತು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡಾಗ ಬಹುಶಃ ಹೆಣ್ಣು ಮಕ್ಕಳು ಜಾಗೃತಗೊಳ್ತಾರೆ. ನಾವು ನಮ್ಮ ಬದುಕನ್ನು ಈ ರೀತಿಯಲ್ಲಿ ಕಟ್ಟಿಕೊಳ್ಳಬಹುದು, ನಾವು ನಮ್ಮ ಬದುಕಿನಲ್ಲಿ ನಾವು ನಮ್ಮ ಯೌವನವನ್ನು ಈ ದಾರಿಯಲ್ಲಿ ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾರೆ. ಅದನ್ನೇ ನೋಡಿದಂಥ ಯುವಕರು ಲೆಕ್ಕ ಹಾಕ್ತಾರೆ, ಇವ ಜೈಲಿಗೆ ಹೋದ, ನಾವು ಯಾವ ರೀತಿಯಲ್ಲಿ ನಡೀಬೇಕು, ನಮ್ಮ ಬದುಕು ಹೇಗಿರಬೇಕು, ಇದು ನಮಗೆ ಬೇಕೇ ಈ ಯೌವನದಲ್ಲಿ. ಪ್ರೀತಿ ಎನ್ನುವಂಥದ್ದು ಯೌವನದ ಒಂದು ಅನಿವಾರ್ಯವಾದಂಥ ಭಾಗ. ನಾವು ಪ್ರೀತಿ ಪ್ರೇಮಗಳನ್ನು ಯೌವನದಲ್ಲಿ ನಾವು ಬದಿಗಿರಿಸಲಿಕ್ಕಾಗುವುದಿಲ್ಲ. ಅದು ಯೌವನದೊಂದಿಗೆ ಯೌವನವಾಗಿ ಮೂಡಿಕೊಂಡು ಬರತಕ್ಕಂಥ ಒಂದು ಮಾನವೀಯ ವ್ಯವಸ್ಥೆ. ಆದರೆ ಆ ಮಾನವೀಯ ವ್ಯವಸ್ಥೆಯನ್ನು ಇಂಥ ಘಟನೆಗಳು ಪತ್ರಿಕೆಗಳಲ್ಲಿ ಬಂದಾಗ ಅದು ಯಾಕಾಯಿತು, ಹೇಗಾಯಿತು, ಯಾವುದಕ್ಕಾಯಿತು, ಇದರಿಂದ ಮುಂದೇನು, ಇದರಿಂದ ನನಗೇನು, ಈ 4 ಅಂಶ ಬೇರೆ, ಇದರಿಂದ ನನಗೇನು ಎನ್ನುವಂಥದ್ದು ನಮ್ಮ ಮನಸ್ಸಿನೊಳಗೆ ಚಿಂತನೆ ಬರ್ತದೆ. ನಮ್ಮ ಯುವ ಪ್ರತಿಭೆಗಳು ತಮ್ಮ ಬದುಕನ್ನು ಯಾವ ಗುರಿಯೊಂದಿಗೆ ಸಾಗಬೇಕಿತ್ತು ಆ ಗುರಿಯಲ್ಲಿ ಸಾಗತಕ್ಕಂಥ ಕೆಲಸವನ್ನು ಯುವಕರು ಮಾಡ್ತಾರೆ. ಇದು ಸಾಮಾಜಿಕ ಚಿಂತನೆ ಅಥವಾ ವೈಜ್ಞಾನಿಕ ಚಿಂತನೆ. ಕಡೆಯದಾಗಿ ವೈಚಾರಿಕ ಮನೋಭಾವ. ಬದುಕಿನ ಅಸ್ತಿತ್ವ ಬೇಕಾಗಿದ್ದಲ್ಲಿ ಸಮಾಜದಲ್ಲಿ ಒಬ್ಬ ಸಮಾಜ ಜೀವಿಯಾಗಿ, ಸಾಮಾಜಿಕ ಚಿಂತಕನಾಗಿ
ಒಬ್ಬ ಸಂಸಾರಿಯಾಗಿ ಬಹುಶಃ ನೀವು ಇವತ್ತು ಹೀಗೆ ಏಕಾಂಗಿಯಾಗಿದ್ದೀರಿ. ಇನ್ನೊಂದು 10, 15, 20, 25 ವರ್ಷ ಆಗುವಾಗ ನೀವು ಏಕಾಂಗಿ ಅಲ್ಲ. ನಿಮಗೆ ನಿಮ್ಮದ್ದೇ ಆದಂಥ ಒಂದು ಕುಟುಂಬ ಇರ್ತದೆ, ನಿಮ್ಮದ್ದೇ ಆದಂಥ ಒಂದು ಸಮಾಜ ಸೃಷ್ಟಿಯಾಗ್ತದೆ, ನಿಮ್ಮದ್ದೇ ಆದಂಥ ಒಂದು ಸಾಮಾಜಿಕ ಕೌಟುಂಬಿಕ ಹೊಣೆಗಾರಿಕೆ ನಿಮ್ಮನ್ನು ಬಂಧಿಸ್ತದೆ. ಇದನ್ನು ನೀವು ಅವಾಯ್ಡ್ ಮಾಡಲಿಕ್ಕಾಗುವುದಿಲ್ಲ. ಆ ನೆಲೆಯಲ್ಲಿ ನಾವು ಏನೆಲ್ಲ ಘಟನೆಗಳು ಪತ್ರಿಕೆಗಳಲ್ಲಿ ಬರುತ್ತವೆ, ಪ್ರತಿಯೊಂದು ಘಟನೆಗಳನ್ನು ಚಿಂತನಾತ್ಮಕವಾಗಿ ನಾವು ಯೋಚಿಸಬೇಕು. ಈ ದೇಶದಲ್ಲಿ ಉದಾಹರಣೆಗೆ ಈ ದೇಶದ ಆಚಾರ ವಿಚಾರ, ಬೇರೆ ದೇಶಗಳ ಆಚಾರ ವಿಚಾರಗಳು, ಇದೇ ದೇಶದಲ್ಲಿರುವ, ಇದೇ ಸಮಾಜದಲ್ಲಿರುವ, ಇದೇ ನಿಮ್ಮ ನೆರೆಕರೆಯಲ್ಲಿರುವ ಬೇರೆ ಬೇರೆ ಆಚಾರ ವಿಚಾರಗಳು ಬೇರೆ ಬೇರೆ ಆಗಿರ್ತವೆ. ನಾವು ಎಣಿಸ್ತೇವೆ ಏನು ನಾವು ಯಾವ ಧರ್ಮವನ್ನು ಅನುಸರಿಸಿಕೊಂಡು ಬಂದಿದ್ದೇವೆ, ನಾವು ಯಾವ ಕೌಟುಂಬಿಕ ನಿಲುವನ್ನು ಇಟ್ಟುಕೊಂಡಿದ್ದೇವೆ, ಸಮಾಜ ನಮ್ಮದ್ದೇ ಕೌಟುಂಬಿಕ ನಿಲುವಿನೊಂದಿಗೆ ಹೋಗುತ್ತಾ ಇದೆ ಅಂತ ನಾವು ಭಾವಿಸ್ತೇವೆ. ಹಾಗಾಗಲಿಕ್ಕಾಗುವುದಿಲ್ಲ. ನಮ್ಮದ್ದೇ ಬದುಕಿನ ನಿಲುವು ನಿಮ್ಮ ನೆರೆಕರೆಯ ಮನೆಯವನ ಬದುಕಿನ ನಿಲುವು ಆಗಲಿಕ್ಕೆ ಸಾಧ್ಯವಿಲ್ಲ. ಅವನ ನಿಲುವು ಬೇರೆ ಇರ್ತದೆ. ಇಂತಹ ನಿಲುವುಗಳ ಬಗ್ಗೆ ಬೇಕಾದಷ್ಟು ಸುದ್ದಿಗಳು ಬರ್ತವೆ. ಅದನ್ನೆಲ್ಲ ನಾನು ವಿಶ್ಲೇಷಿಸಿ ಇಲ್ಲಿ ಹೋಗುವುದಿಲ್ಲ. ಆ ಸುದ್ದಿಗಳನ್ನು ಓದಿದಾಗ ನೀವು ಯೋಚನೆ ಮಾಡಬೇಕಾಗ್ತದೆ. ನನ್ನಂತೆಯೇ ಬದುಕು ಅವನದ್ದು, ನನ್ನಂತೆಯೇ ಸಾಮಾಜಿಕ ಬದುಕು, ನನ್ನಂಥದ್ದೇ ಕೌಟುಂಬಿಕ ಬದುಕು ಅವರದ್ದು ಎನ್ನತಕ್ಕಂಥ ಭಾವನೆ ನಿಮಗೆ ಬರ್ತದೆ. ಯಾವಾಗ ನೀವು ವಿದ್ಯಾರ್ಥಿಯಾಗಿದ್ದಾಗ, ಸಣ್ಣ ಪ್ರಾಯದಲ್ಲಿ ಯಾವುದು ನೀವು ವಿದ್ಯಾರ್ಥಿಯಾಗಿದ್ದಾಗ ಮನೋಭಾವವನ್ನು ಹಮ್ಮಿಕೊಳ್ತೀರಿ, ಆ ವಿದ್ಯಾರ್ಥಿತನದ ಮನೋಭಾವವೇ ಮುಂದೆ ಹೆಮ್ಮರವಾಗಿ ಬೆಳೆದು ನಿಮ್ಮ ಬದುಕನ್ನು ಉತ್ತಮಗೊಳಿಸ್ತದೆ. ಆ ನೆಲೆಯಲ್ಲಿ ನಮಗೆ ಪತ್ರಿಕಾ ಒಂದು ಅರ್ಥದ, ನಾನು ಇದನ್ನು ಪತ್ರಿಕಾ ಅಧ್ಯಯನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ನಾವೆಲ್ಲ ಭಾಳ ಸಣ್ಣಂದಿನಿಂದ ಪತ್ರಿಕೆಯನ್ನು, ನವಭಾರತದಿಂದ ಪತ್ರಿಕಾ ವೃತ್ತಿಯನ್ನು ಆರಂಭಿಸಿಕೊಂಡು ಬಂದವರು. ನಾವು ನಮ್ಮ ಬದುಕನ್ನು ಯಾವ ರೀತಿಯಲ್ಲಿ ನಿಭಾಯಿಸಬೇಕು ಎನ್ನುವುದಕ್ಕೆ ಪತ್ರಿಕೆಗಳಲ್ಲಿ ದಿನನಿತ್ಯ ಬೇರೆ ಬೇರೆ ಸುದ್ದಿಗಳು ಬರ್ತವೆ. ಅದು ನಮ್ಮ ಬದುಕಿಗೆ ಪೂರಕವಾಗಿರ್ತದೆ. ಮತ್ತೊಂದು ವಿಚಾರ ನಾನು ಆವಾಗಲೇ ಹೇಳಿದ್ದೇನೆ, ಮುಖ್ಯವಾಗಿ ಪತ್ರಿಕೆಗಳನ್ನು ನೀವು ಓದುವುದರಿಂದ ನಿಮ್ಮ ಭಾಷಾಜ್ಞಾನ, ಬಹುಶಃ ಈಗಿನ ಇಂಗ್ಲೀಷ್ ಮಕ್ಕಳು, ಇಂಗ್ಲೀಷ್ ವಿದ್ಯಾಭ್ಯಾಸ, ನನ್ನ ಮೊಮ್ಮಗೊಬ್ಬ ಹೇಳ್ತಾನೆ, ಕನ್ನಡ ಬಿಡು ಪಾತಿರಂಬೆ, ನೋ ಅಜ್ಜ, ಐ ಡೋಂಟ್ ಲೈಕ್ ಕನ್ನಡ, ಐ ಲೈಕ್ ಇಂಗ್ಲೀಷ್ ಓನ್ಲಿ. ಅಂದರೆ ಸಣ್ಣಂದಿನಿಂದ ಆ ಮನೋಭಾವ ಮಕ್ಕಳಲ್ಲಿ ಬಂದುಬಿಟ್ಟಿದೆ. ಹಾಗಾದರೆ ನೀವು ಇಂಗ್ಲೀಷು ಓದಿ, ಕನ್ನಡ ಬೇಕಾದರೂ ಓದಿ. ನಾನು ಭುವನೇಂದ್ರ ಕಾಲೇಜಿನಲ್ಲಿ BA ಮಾಡಿ ಬೊಂಬಾಯಿಗೆ ಓಡಿ ಅಲ್ಲಿ ನನ್ನ ಅಣ್ಣ ನನ್ನನ್ನು ಹಿಡಿದಿಟ್ಟು ಫ್ರೀ ಪ್ರೆಸ್ ಜರ್ನಲ್ನಲ್ಲಿ ಒಬ್ಬ ಸ್ಟ್ರಿಂಜರ್ ಆಗಿ ಸೇರಿಸಿದರು. ನನಗೆ ಇಂಗ್ಲೀಷ್ ತಲೆಗೆ ಹೊಡೆದ್ರೆ ಬರೋದಿಲ್ಲ. BAಯಲ್ಲಿ ಇಂಗ್ಲೀಷ್ನಲ್ಲಿ ನನಗೆ ಸಿಕ್ಕಿದ್ದು 48 ಮಾರ್ಕ್. ನಾನು ಇಂಗ್ಲೀಷ್ನಲ್ಲಿ ಬರೆಯುವುದು ಎಂಥ ಕರ್ಮ. ನನ್ನ ಅಣ್ಣ ಸ್ವಲ್ಪ ಹೆಲ್ಪ್ ಮಾಡಿದ. ಒಂದು ಸ್ಟ್ರಿಂಜರ್ ಆಗಿ ಒಂದು 11 ತಿಂಗಳು ಕೆಲಸ ಮಾಡಿದೆ. ನನ್ನ ಇಂಗ್ಲೀಷ್ ಅಭಿವೃದ್ಧಿ ಆಯಿತು. ನಾನು ಇಂಗ್ಲೀಷ್ನಲ್ಲಿ ನಿರರ್ಗಳವಾಗಿ ಮಾತನಾಡ್ತಕ್ಕಂಥ ಒಂದು ಶಕ್ತಿಯನ್ನು ಪಡೆದೆ. ಅಂದರೆ ಆ ಪತ್ರಿಕೆಯನ್ನು, ಇಂಗ್ಲೀಷ್ ಪತ್ರಿಕೆಯನ್ನು ನಾನು ಓದಿದ್ದರಿಂದ ನನಗೆ ನನ್ನದಲ್ಲದಂಥ ಇಂಗ್ಲೀಷ್ ಭಾಷೆ ಏನುಂಟು ಅದು ನನಗೆ ಬಂತು. ಬಹುಶಃ ನಾನು BA ಮಾಡಲಿ MA ಮಾಡಲಿ, ಬೊಂಬಾಯಿಯಲ್ಲಿ ಒಂದು ಪತ್ರಿಕೆಯಲ್ಲಿ ಇಂಗ್ಲೀಷ್ ನ್ಯೂಸನ್ನು ಓದುತ್ತಿದ್ದರಿಂದ ನಾನು ಇಂಗ್ಲೀಷ್ನಲ್ಲಿ ಬರೆಯಬಲ್ಲವನಾದೆ. ಇದೊಂದು ಉದಾಹರಣೆ ನಿಮಗೆ ಹೇಳಿದ್ದು. ಕನ್ನಡವೂ ಅಷ್ಟೇ. ನಾನು ಇಲ್ಲಿನ ಮಕ್ಕಳೆಲ್ಲ ಬಹುಶಃ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿಯೋರಲ್ಲ. ಹೌದು, ನೀವು ಇಂಗ್ಲೀಷ್ ಪೇಪರ್ ಓದೋದು ಬೇಡ, ಖಂಡಿತ. ನೀವು ದಯಮಾಡಿ ಬೆಳಿಗ್ಗೆ ಎದ್ದು ಎಲ್ಲರೂ ಕೂಡ ಒಂದು ಕನ್ನಡ ಪತ್ರಿಕೆಯನ್ನು ತೆಗೀರಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಪತ್ರಿಕೆಗಳುಂಟು. ಉದಯವಾಣಿ ಅಂತ ಪತ್ರಿಕೆ, ಆದಿತ್ಯವಾರದಂದು ಒಳ್ಳೊಳ್ಳೆ ಲೇಖನಗಳು ಬರ್ತವೆ. ವಿಜಯ ಕರ್ನಾಟಕದಂಥ ಪತ್ರಿಕೆ, ಒಳ್ಳೊಳ್ಳೆ ವಿಮರ್ಶಾತ್ಮಕ ಚಿಂತನೆಗಳು ಬರ್ತವೆ. ಪ್ರಜಾವಾಣಿ, ಭಾಳಷ್ಟು ವಿಚಾರಧಾರೆಗಳು, ಮತ್ತು ವಾರ್ತಾಭಾರತಿ, ಭಾಳಷ್ಟು ವಿಚಾರಗಳು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರಗಳು ಆ ಪತ್ರಿಕೆಗಳಲ್ಲಿ ಬರ್ತವೆ. ಅದನ್ನು ನೀವು ಓದಿ. ಅದು ಕನ್ನಡದಲ್ಲಿಂಟು. ನಿಮ್ಮ ಕನ್ನಡ ಭಾಷೆ ಬಹುಶಃ ಈಗ PUCಗೆ ಕನ್ನಡ ಉಂಟಾ? ಇಲ್ಲಲ್ಲ, ಉಂಟು. CBSE ಕೂಡ ಕನ್ನಡ ಉಂಟು. ಇಲ್ಲ, ಹೌದಾ? ಸ್ಟೇಟ್ ಹೌದು. ಈ ಕನ್ನಡವನ್ನು ನೀವು ಅಗತ್ಯವಾಗಿ
ಇಂಗ್ಲೀಷನ್ನು ನಮ್ಮ ಪ್ರೊಫೆಸರ್ಗಳು ಟೀಚರ್ಸ್ಗಳು ಕಲಿಸ್ತಾರೆ ನಿಮಗೆ, ಆದರೆ ಅವರು ಕೂಡ ಕನ್ನಡ ಕಲಿಸಲಿಕ್ಕೆ ಆಗೋದಿಲ್ಲ ಅಲ್ವಾ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಇವತ್ತಿನಿಂದ ನನ್ನ ಅನುಭವದ ಮಾತಿನೊಂದಿಗೆ ಹೇಳ್ತೇನೆ, ನಾನು ಹೆಚ್ಚು ಮಾತಾಡೋದಿಲ್ಲ. ಇವತ್ತಿನಿಂದ ನೀವೆಲ್ಲರೂ ಕೂಡ ಬೆಳಿಗ್ಗೆ ಆಗದಿದ್ದರೆ ಸಂಜೆ ಯಾವುದಾದರೂ ಒಂದು ಪತ್ರಿಕೆಯ ಸಂಪಾದಕೀಯವರು, ನೀವು ನ್ಯೂಸ್ ನೋಡೋದು ಬೇಡ, ನಡುವಿನ ಪುಟ ತೆಗೀರಿ. ಉದಯವಾಣಿಯಲ್ಲಿ, ವಿಜಯ ಕರ್ನಾಟಕದಲ್ಲಿ ನಡುವಿನ ಪುಟ ತೆಗೀರಿ. ಅದರಲ್ಲಿ ಬೇರೆ ಬೇರೆ ಲೇಖನಗಳು ಬರ್ತವೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸಿನಿಮಾ ಕಥೆಗಳು ಕೂಡ ಬರ್ತವೆ, ಇನ್ನು ಬೇರೆ ಬೇರೆ ವಿಚಾರಗಳು ಬರ್ತವೆ. ಅದನ್ನು ಓದಿ ನಿಮ್ಮ ಕನ್ನಡದ ಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಳ್ಳಿ. ಆ ಕನ್ನಡದ ಜ್ಞಾನದೊಂದಿಗೆ ನಿಮ್ಮ ಬದುಕಿನ ಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಳ್ಳಿ ಅಂತ ನಿಮಗೆ ಹೇಳುತ್ತಾ, ಬಹುಶಃ ನಾನು ಸ್ವಲ್ಪ ಉದ್ದ ಕೊಂಡೋದು ಇಲ್ಲಲ್ಲ, ಆಯಿತು. ಈ ಒಂದು ನಿಮ್ಮ ಅಭಿವೃದ್ಧಿ ನಿಮ್ಮ ಕೈಯಲ್ಲಿದೆ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನಿಮ್ಮ ಗುರಿಯನ್ನು ನೀವು ಸಾಧಿಸಬೇಕಲ್ಲದೆ ಬೇರೆಯವರಂದಾಗುವುದಿಲ್ಲ. ಚಾಣಕ್ಯ ಚಂದ್ರಗುಪ್ತನಿಗೆ ಹೇಳ್ತಾನೆ, ಏನು ನಿನ್ನ ಮಾತು ಲೇಖನದ ಮೂಲಕ, ಅಲ್ಲಿ ಆ ಹೊತ್ತಲ್ಲಿ ಒಂದು ರಾಜನಾದವ ಹೇಳಿದ ಮಾತನ್ನು ಅಲ್ಲಿ ಒಂದು ಗೋಡೆಯಲ್ಲಿ ಬರೆಯುತ್ತಿದ್ರಂತೆ. ಅದನ್ನು ಜನರೆಲ್ಲ ಬಂದು ಗೋಡೆಯಲ್ಲಿ ಓದ್ತಿದ್ರು, ಇದು ಏನು ಅಂತ. ಆಗ ಚಾಣಕ್ಯ ಹೇಳ್ತಾನೆ, ನಿನ್ನ ಮಾತುಗಳು ನೀನು ಪ್ರಸ್ತಾವ ಸದೃಶ ವಾಕ್ಯಂ, ನಿನ್ನ ಮಾತುಗಳು ಪ್ರಸ್ತಾವ ಸದೃಶ ವಾಕ್ಯಂ ಅಂದರೆ ನಿನ್ನ ಮಾತುಗಳನ್ನು ಎಲ್ಲರೂ ಒಪ್ಪುವಂತಿರಬೇಕು, ನಿನ್ನ ಮಾತುಗಳನ್ನು ಮತ್ತೆ ಮತ್ತೆ ಕೇಳುವಂತಿರಬೇಕು, ನಿನ್ನ ಮಾತುಗಳು ನಿನ್ನ ಬದುಕನ್ನು ನಿನ್ನ ಸಮಾಜವನ್ನು ಕಟ್ಟುವಂತಿರಬೇಕು ಅಂತ ಹೇಳ್ತಾನಂತೆ. ಅದೇ ರೀತಿ ನಿಮ್ಮ ಬದುಕಿನುದ್ದಕ್ಕೂ ನಿಮ್ಮ ಮಾತುಗಳು, ನಿಮ್ಮ ಆಚಾರಗಳು, ನಿಮ್ಮ ವಿಚಾರಗಳು, ನಿಮ್ಮ ಚಿಂತನೆಗಳನ್ನು ಎಲ್ಲರೂ ಅನುಸರಿಸುವಂತಾಗಲಿ, ಅನುಕರಿಸುವಂತಾಗಲಿ. ಆ ನೆಲೆಯಲ್ಲಿ ಕಡ್ಡಾಯವಾಗಿ ಬೆಳಿಗ್ಗೆ ಅಥವಾ ಸಂಜೆ ಒಂದು ವೃತ್ತಪತ್ರಿಕೆಯ ಮಧ್ಯಮ ಸಂಪಾದಕೀಯವಾಗಿ ಇನ್ನು ಅದರಲ್ಲಿರ್ತಕ್ಕಂಥ ಲೇಖನಗಳನ್ನು ಓದಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.